ಸೊ ಆ ಪರ್ಪಸ್ಗೋಸ್ಕರ ಮಂತ್ಲಿ ಓದಿತ್ತು. ನಂದು ತಾರೀಕು ಆಕ್ಚುಲಿ ಇಲ್ಲ, ಸುಳ್ಳು ಹೇಳ್ತಾವ್ರೆ ನನ್ನ ಡೇಟ್ ಆಫ್ ಬರ್ತ್ ಇರೋದು 1ನೇ ತಾರೀಕು 7 ಮಂತ್. ಬಟ್ ಬಿಡಿ ಅಂತ ನಂತರನಾ ನಿಮ್ಮ ಥರನಾ? ಓ ಇವಳು ನೋಡು ಎಲ್ಲ ಕೇಳ್ತಾ ಇದ್ರು, ವಿನೋದ್ ಅವರಲ್ಲಿ ಇಲ್ಲೇ ಇದ್ದೀನಿ ಹೇಳ್ಬಿಟ್ಟು ಜೋರಾಗಿ ಮಾತಾಡು. ಇಲ್ಲೇ ಇದ್ದೀನಿ, ಎಲ್ಲಿಗೂ ಹೋಗಲ್ಲ. ಹಾಂ, ಗೆಸ್ ಮಾಡಿದ್ರು ಎಷ್ಟು ಕೆ ಜಿ ಅಂತ. ನೀನು ಒಂದು 1.6 ರಾಂಗ್. 1.4 ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ತುಂಬಾ ಪ್ಲ್ಯಾನ್ಸ್ ಇದೆ, ತುಂಬ ವೀಡಿಯೋಸ್ಗಳು ಪ್ಲ್ಯಾನ್ ಮಾಡಿದ್ದೀವಿ, ಅದೆಲ್ಲ ಮಾಡಬೇಕು. ಆ್ಯಂಡ್ ಆಲ್ಸೋ ಮೇಯ್ನ್ಲಿ ನಂದು ಇವತ್ತು ಗ್ರೋತ್ ಸ್ಕ್ಯಾನ್ ಇದೆ, ಹಾಗೆ ಡಾಕ್ಟರ್ ವಿಸಿಟ್ ಇದೆ. ಹಾಗಾಗಿ ಹೋಗಬೇಕು. ಸ್ವಲ್ಪ ಮನಸ್ಸಲ್ಲಿ ಕಳವಳ, ಪಾಪು ಎಷ್ಟು ಕೆ ಜಿ ಇರುತ್ತೋ ಏನಾಗಿರುತ್ತೆ ಅಂತ. ಸೊ ಇವತ್ತು ಸುಮಾರು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಬರೆದಿದ್ದಾರೆ. ಸೊ ಅದನ್ನು ಮಾಡಿಸ್ಲಿಕ್ಕೆ ಹೋಗಬೇಕು. ಇವಾಗ ಕಾಲ್ ಮಾಡಿದ್ದೆ ಡಾಕ್ಟರಿಗೆ, ಡಯಾಗ್ನೋಸ್ ಸೆಂಟರಿಗೆ. ಅವರು ಸ್ವಲ್ಪ ರಶ್ ಇದೆ ಮ್ಯಾಮ್, ಮಧ್ಯಾಹ್ನ ಮೇಲೆ ಕಾಲ್ ಮಾಡ್ತೀವಿ, ಆವಾಗ ಬನ್ನಿ ಅಂದರು. ಸೊ ಆವಾಗ ಹೋಗಬೇಕು. ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾವೆ. ಸೊ ನಾನು ಇವಾಗ ತಿಂಡಿ ತಿನ್ನೋಕ್ಕೆ ಕೆಳಗೆ ಹೋಗ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೀ ಗೈಸ್. ಹಾಯ್ ಜನರೇ, ಹಾಯ್ ಹಾಯ್ ಮಾಡ್ರಿ. ನೋಡಿ ಗೈಸ್, ಹಾಸ್ಪಿಟಲ್ಗೆ ಹೋಗಬೇಕು. ಎದ್ದು ರೆಡಿ ಆಗಿಂದರೆ ಎದ್ದು ರೆಡಿನೇ ಆಗಿಲ್ಲ. ಇವತ್ತು ಹೌದು, ಥ್ಯಾಂಕ್ ಯು ಸೋ ಮಚ್. ಇವತ್ತು ಪಾಪು ಎಷ್ಟು ಕೆ ಜಿ ಇದೆ ಅಂತ ಹೇಳ್ತಾರೆ. ಆರ್ ಯು ಎಕ್ಸೈಟೆಡ್? ಏನಿದು ಟಿಶ್ಯೂ ಹಿಂಗೆ ಇಟ್ಕೊಂಡಿದ್ರೆ ಡಸ್ಟ್ಬಿಟಾ? ಹಾಂ, ಮಾತಾಡ್ರಿ. ನೋಡಿ ಗೈಸ್, ಹಿಂಗಿರ್ತಾರೆ ನಿಶಾ ರವೀಂದ್ರ ಅವ್ರು ಬೆಳಿಗ್ಗೆ ಎದ್ದಿದ ತಕ್ಷಣ. ಪೂರ್ಣಿಮಾ ಅವರು ಈ ಥರ ಇರ್ತಾರೆ. ಬನ್ನಿ ಬನ್ನಿ ಬೇಗ ರೆಡಿಯಾಗಿ. ನನ್ನ ರೂಮಲ್ಲಿ ಒಬ್ರು ಹೋಗಿ. ನನ್ನ ರೂಮಿಗೆ ಕಾಲಿಡು ಅಕ್ಕೋ, ನನಗೆ ಬೊಟ್ಟೆ ಕೊಡಕ್ಕ ಅಂತ ಬಾ ಮಾಡ್ತೀನಿ ನಿನಗೆ ಮಗಳೇ. ಬಾ, ನಿಂಗೆ ಕಾಲಿಡು ನನ್ನ ರೂಮ್ಗೆ. ನೋಡ್ತೀನಿ, ಎದಳಿ ಬೇಗ. ಸರ್ ವಿನೋದ್ ಅವರೆಲ್ಲಿ ಕೆಲಸ ಬಿಟ್ಬಿಟ್ರಾ? ಎಲ್ಲಿ ಕಳಿಸ್ಬಿಟ್ರಾ? ಅವನೇ ಹೋಯ್ತಾನೆ ಗಾಯಸ್ ವಾರಕ್ಕೂ ಅವ್ರ ಮನೆಗೆ. ವಾರಕ್ಕೆ ಹ್ಞೂ, ಏನು ಸಮಾಚಾರ? ಯಾವಾಗ ಬಂದೆ? ಏನು ಹೇರ್ ಸ್ಟೈಲು ಏನು? ಹಾಂ ನೋಡಿ ಗೈಸ್, ಝೂಮಲ್ಲಿ ತೋರಿಸ್ತೀನಿ ಒಂದು ಹೇರ್ ಸ್ಟೈಲು. ಮತ್ತೆ ಏನು ಹೇಳ್ತಿದ್ಯಾ? ಜನರೆಲ್ಲ ಕೇಳ್ತಾಯಿದ್ರು, ವಿನೋದ್ ಅವರಲ್ಲಿ ಇಲ್ಲೇ ಇದ್ದೀನಿ ಹೇಳ್ಬಿಟ್ಟು ಜೋರಾಗಿ ಮಾತಾಡು. ಇಲ್ಲೇ ಇದ್ದೀನಿ, ಎಲ್ಲಿಗೂ ಹೋಗಲ್ಲ. ಹಾಂ, ಕೇಳಿಸ್ತಾ? ಹಾಯ್ ಅಭಿ. ಹಾಯ್, ಏನು ಸಮಾಚಾರ? ಏನು ನಮ್ಮದು ಸಾವನ್ನ ಅಪ್ಡೇಟ್ ಏನಾಗಿದೆ? ಹಾಂ, 4,000 ರೂಪಾಯಿ ಹೊಗೆ ಹಾಕಿಸ್ಬಿಡ್ತಾ ಇದ್ದ. ಅಲ್ಲ ಗೈಸ್, ನಾನು ರಿಟರ್ನ್ ನಾನು ಹೇಳಬೇಕಿರೋ ಜನ ಆಮೇಲೆ ಏನು ಇದು ಕನ್ಫ್ಯೂಷನ್ ಮಾಡ್ಕೋತಾರೆ. ಹೇಳ್ತೀನಿ ಗೈಸ್, ಏನು ಗೊತ್ತಾ, ರಿಟರ್ನ್ ನಾವು ಪಾರ್ಸಲ್ ಎಲ್ಲ ಬುಕ್ ಮಾಡೋದೇ ನಮ್ಮದು ನಿಧು ವಸ್ತ್ರ ಇದಕ್ಕೆ, ಆಯಿತಾ? ಏನೇ ಆದರೂ ಅಷ್ಟೇ ಕೊರಿಯರ್ಗಳೆಲ್ಲ ನಿಧು ವಸ್ತ್ರಕ್ಕೆ ಬರುತ್ತೆ. ಅದನ್ನು ಮನೆಗೆ ತೊಗೊಬಂದು ನಾನು ಟ್ರೈ ಮಾಡಿದ್ದೆ, ಬರ್ಡೇ ಡ್ರೆಸ್ಸು ಬುಕ್ ಮಾಡಿದ್ದೆ ಸಾವನದಲ್ಲಿ, ಆಯಿತಾ? ಆಮೇಲೆ ನನಗೆ ಅದು ಯಾವುದೂ ಆಗಲಿಲ್ಲ, ಇಷ್ಟ ಆಗಲಿ ಅಂದ್ಬಿಟ್ಟು 4 ಬಟ್ಟೆ ಒಂದು ಬ್ಯಾಗಲ್ಲಿ ಹಾಕಿ ಕೊಟ್ಟು ಕಳಿಸಿದ್ದೀನಿ. ಇವ್ನ ಗಾಡಲ್ಲಿ ಜುಯ್ ಅಂತ ಹೋಗ್ಬಿಟ್ಟು ಬಟ್ಟೆನೇ ಉದುರಿಸ್ಕೊ ಹೊಂಟೋಗ್ಬಿಟ್ಟವನೆ. ಅಲ್ಲ ಊಟಕ್ಕ 4 ಇಲ್ಲ 3 ಇರೋದು ಅಂತ ಅವನೇ. ಅದೆಲ್ಲೋ ಹೋಗಿದೆ ಗೊತ್ತಿಲ್ಲ ನಂಗೂ. ಅದು ಲೈಟ್ ವೆಯ್ಟ್ ಇತ್ತಲ್ಲ, ಹಾರ್ಬಿಟ್ಟಿದೆ ಗಾಳಿಗೆ. ತಿಂದಾಯ್ತಾ? ಏನು ತಿಂಡಿ? ಚಿತ್ರಾನ್ನ. ಓ, ಶಾವಿಗೆ ಉಪ್ಪಿಟ್ಟಿದೆ, ತಿಂದಿಲ್ಲ? ಓಕೆ. ನಿಖಿಲ್ ಅವರೇ, ತಮ್ಮ ಡಯಟ್ ಫುಡ್ ಏನಾಗಿದೆ? ಏನು ಮಾಡಿದ್ದೀರಾ? ಓಟ್ಸ್. ಓಕೆ. ಹಾಯ್ ಗುಂಡಡಿ, ಬೈಲಿ ಗುಂಡಬಚ್ಚಿ. ಎಲ್ರಿಗೂ ಕಾಲ್ ಮಾಡಿ ನೋಡಿ, ಎನ್ಕ್ವೈರಿ ಎಲ್ಲ ಫೈನಲ್ ಮಾಡ್ತಾ ಇದ್ದಾರೆ. ಗ್ರಾಜುಯೇಷನ್ ಆಗಿದೆಯಾ?
ಮನೆ ಮಂದಿ ಎಲ್ಲ ಹೋಗ್ತಾ ಇದೀವಿ ಸ್ಕ್ಯಾನಿಂಗ್ಗೆ. ಏನ್ ಹೇಳ್ತಾರೋ ಫಸ್ಟ್ ನೀವೆಲ್ಲ ಗೆಸ್ ಮಾಡಿದ್ರಿ ಅಲ್ವಾ ಪಾಪು ವೇಟ್ ಎಷ್ಟಿರುತ್ತೆ ಅಂತ? ನಾನು 1.5 ಒಂದು 300 ಒಂದು 400 ಅಂದಿದ್ದೆ. ಕೊಡಿಲಿ. ಎಷ್ಟು? ನಾನು ಇವತ್ತಿಗೆ 1.5. ನೀನು? 1.600. ಅಷ್ಟೇ 1.6 ಆರ್ 1.5 ಹೇಳಿ. ನಂದು 1.400 ಒಂದು 500. ಹಂಗಿಲ್ಲ, ಒಂದ್ ಹೇಳ್ಬೇಕು. ಒಂದ್ ಹೇಳು. 1.450. ನೀನು? 1.6 1.6. ಆಯ್ತು ಬನ್ರಪ್ಪ ಹೋಗೋಣ. ಪ್ರೈಸು ಓಕೆ. ಇವಾಗ ಬ್ಲಡ್ ತಗೋತಾ ಇದ್ದಾರೆ. ಎಂತಕ್ಕೆ ಇದು ತಗೋತಾ ಇರೋದು? ಅದೇ HP ಪ್ಲೇಟ್ಲೆಟ್ ಬ್ಲಡ್ ಟೆಸ್ಟ್ ಇದೆ, ಮತ್ತೆ ಪ್ಲೇಟ್ಲೆಟ್ ಕೌಂಟು. ಇದು ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಅದೆಲ್ಲ ಅದ್ರಲ್ಲಿ ಗೊತ್ತಾಗುತ್ತಾ? ಬ್ಲಡ್ ಟೆಸ್ಟ್ ಇದೆ ಅಂದರೆ HB ಬರೀತಿರ್ತಾರೆ. ಯಾಕಂದರೆ ಬೇಬಿ ಇದೆಯಲ್ವಾ, ಮಂತ್ಲಿ ಸ್ವಲ್ಪ ರೆಡ್ಯೂಸ್ ಆಗ್ತಿರುತ್ತೆ. ಏನು? HB ಹಿಮೋಗ್ಲೋಬಿನ್. ಹಾಂ. ಸೊ ಆ ಪರ್ಪಸ್ಗೋಸ್ಕರ ಮಂತ್ಲಿ ಓದಿತ್ತು. ನೋಯ್ಲಿಲ್ವಾ? ರಿಯಾಕ್ಷನ್ ಕೊಡಿ. ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಏನು ನೋಡಿಲ್ಲ, ಜಸ್ಟ್ ಹಿಂಗೆ ಚುಚ್ಚಲ್ವಾ, ಹಂಗೆ ಚುಚ್ಚೋದು. ಎಷ್ಟು ml ತಗೋತೀರಾ? ಎಷ್ಟು ಮಲ್ ತಗೊಳ್ಳಿ? ನೀವು ಹಿಂಗೆ ತಗೊಂಡ್ರೆ ನನಗೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗೋಯ್ತು. ಹಾಗೆ ಇಟ್ಕೊಂಡಿರಿ. ಆಮೇಲೆ 4 ml ತಗೊಂಡಿದ್ದೀನಿ ಅಷ್ಟೇ. 4 ml ಅಷ್ಟೇ ಸಾಕಾ? ಓಕೆ. ಇನ್ನೆಷ್ಟು ತಗೋತಾರೆ? ಅಲ್ಲ, ಲಾಸ್ಟ್ ಟೈಮ್ 2 ಕೈಲೂ ತೊಗೊಂಡಿದ್ರು. ಈ ಕೈಲಿ ಸ್ವಲ್ಪ, ಈ ಕೈಲಿ ಸ್ವಲ್ಪ. OG ಸಿಟ್ಟಿತ್ತು ಅನ್ಸುತ್ತೆ ಅವಾಗ. ಗ್ಲೂಕೋಸ್ ಟೆಸ್ಟ್ ಏನಾದ್ರು ಇತ್ತೇನೋ, ಅದಕ್ಕೆ ತೊಗೊಂಡಿರ್ತಾರೆ ಅಷ್ಟೇ. ಹೆಂಗೈತೆ, ಯಾವ ಕಲರ್ ಐತೆ ನೋಡಿ ನನ್ನ ಬ್ಲಡ್. ಸಕ್ಕತ್ತಾಗೈತಲ್ಲ? ಸಕ್ಕತ್ತಾಗೈತೆ ಅಂತೆ. ಹಾಂ, ಇವಾಗ ಸ್ಕ್ಯಾನಿಂಗ್ ಮಾಡಿ ಸ್ವಲ್ಪ ಸ್ಕ್ಯಾನಿಂಗಲ್ಲಿ ಪಾಪು ಆ್ಯಕ್ಟಿವ್ ಆಗಿರಲಿ, ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸ್ವೀಟ್ ತಿಂತಾಯಿದ್ದೀನಿ. ಸೊ ಇವಾಗ ನಾನು ತಿಂತಾ ಇರೋದು ಅವ್ರ ಡ್ಯಾಡಿ ಫೇವ್ರೇಟ್ ಏನೋ ರಸ್ಮಲೈ ಹಾಗೂ ಇದೇನೋ ಇದೆ, ಚೆನ್ನಾಗಿದೆ. ಡ್ಯಾಡಿ ತಿಂತಾಯಿಲ್ಲ. ತಿಂದೆ. ಇವ್ರದ್ದು ಗುಲಾಬ್ ಜಾಮೂನ್ ಮತ್ತು ಚೊಂಬು ನಾನು ನೋಡೋಣ ಚೊಂಬು ಹೆಂಗಿರುತ್ತೆ. ಗೈಸ್, ಸ್ಕ್ಯಾನಿಂಗ್ ಆಯಿತು. ನಾನು ಪಾಪು ನೋಡ್ಕೊಂಡು ಬಂದೆ, ಎಲ್ಲ ಚೆನ್ನಾಗಾಯಿತು. ಬಟ್ ಅಗೈನ್ ನನ್ನ ಪಾಪು ಈ ಸ್ಕ್ಯಾನಿಂಗಲ್ಲೂ ಕೈನೇ ಹಿಂಗೆ ಇಟ್ಕೊಂಬಿಟ್ಟೈತೆ ಮುಖದ ಮೇಲೆ. ಸೊ ಇವರೆಲ್ಲ ಗೆಸ್ ಮಾಡಿದ್ರು ಎಷ್ಟು kg ಅಂತ. ನೀನು ಒಂದು 1.6 ರಾಂಗ್. 1.4 1.4 ಅದೇ 145 1.5 kg ಆಲ್ಮೋಸ್ಟ್. 1 kg 450 ಮಿಲಿ. ನಾನು ಕರೆಕ್ಟಾಗಿ ಹೇಳಿದೆ. ಹಿಂಗೆ ನಾವು ಆಮೇಲೆ ಏನು ಹೊಟ್ಟೆ ಹೆಂಗೋ ಇದು ಗೊತ್ತು, ಹಿಂಗೆ ಗುಂಡಕ್ಕೆ ಹೊಟ್ಟೆ ತೋರಿಸಿದ್ರು. ಆಮೇಲೆ ಇನ್ನೊಂದ್ಸಲ ವಾಕ್ ಮಾಡಿ ಫೇಸ್ದು ನೀಟಾಗಿ ಸ್ಕ್ಯಾನ್ ಮಾಡ್ತೀನಿ ಅಂತ ಅಂದರು. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇವಾಗ ನನಗೆ 30 ವೀಕ್ಸ್. ಲಾಸ್ಟ್ ಟೈಮ್ ಈ ಟೈಮ್ ಅದಕ್ಕೆ ನೀವು ನಾನು ಡೈರೆಕ್ಟಾಗಿ ಬಂದಾಗಲೇ ನೋಡಿ, ಈಗ ನೋಡಬೇಡಿ ಅಂತ. ಹಾಂ, ನನ್ನ ಥರನಾ? ನಿಮ್ಮ ಥರನಾ? ಓ ಇವಳು ನೋಡು. ಕೌಚ್ಕೊಬಿಡು ಹಂಗೆ, ಗುಬ್ಬಚ್ಚಿ ಕೂಚ್ಕೊಂಡಂಗೆ. ಏನು ಬೇಕು ನಿಮಗೆ? ಎಳ್ಳೀರಾ, ಕಬ್ನಾಲ? ಏನು ಬೇಡ ನಿಮಗೆ? ನಿಮಗೆ ಕಬ್ಬಚ್ಚಿ ಗುಡು. ಕರೆಕ್ಟ್, ಕಬ್ಬಚ್ಚಿ. ಇದು ಕಬ್ನಾಲು, ಕಬ್ಬಿನ ಹಾಲು ತರಲು ಹೋಗಿದ್ದಾರೆ ನಮ್ಮ ಅಣ್ಣ ಅವರು. ನಿಮಗೇನು ಬೇಕು ಮಧು ಗೌಡ ಅವರೇ? ಹೇಳಿ. ಎಳೆರೈ ಏನು ಸಮಾಚಾರ? ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಏನು ರೆಡಿ ಮಾಡ್ಕೊಂಡಿಲ್ಲ. ಯಾವುದು ಕೇಳು ಸೀಮಂತಾಗ. ಈ ಮಂತ್ ಏನು ಪ್ಲ್ಯಾನ್ ಇಲ್ಲ. ಜುಲೈ ಅಂತೂ ವೇಸ್ಟ್ ಮಂತ್ ಅದು. ಕರೆಕ್ಟು. ಇನ್ನು ಆಗಸ್ಟ್ಗೆ ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಬೋದಪ್ಪ. ಡಿಸೆಂಬರ್ ಅಂತೂ ಬೆಸ್ಟ್ ಮಂತ್.
ಜುಲೈ 6 ಅಂತೂ ಆಗೇ ಬರಲ್ಲ ನನಗೆ. 16 ತುಂಬ ಆಗಿ ಬರುತ್ತೆ. ಹಾಂ, ಇಲ್ಲಿ ಏನೋ ಇದೆ ಗೈಸ್, ಅದನ್ನ ತರಕ್ಕೆ ಹೋಗಿದ್ದಾರೆ ನಿಖಿಲ್ ಅವರು. ಕಬ್ನಾಲು ಮತ್ತು ಎಳ್ನೀರು, ಬನಾನ ಏನೇನೋ ಇದೆ. ಸೊ ನೋಡೋಣ ಅದೇನು ತೊಗೊಂಬರ್ತಾರೆ ಅಂತ. ಇಷ್ಟು ಫ್ರೂಟ್ಸ್ ತಂದವ್ರೆ. ಇದರಲ್ಲಿ ಮಸ್ಕ್ ಮಿಲನ್ನು, ವಾಟರ್ ಮಿಲನ್ನು, 2 ಥರದ ಮಾವಿನ ಹಣ್ಣು, ಪೊಮೊಗ್ರಾನೇಟು, ಆಮೇಲೆ ಎಂತ ಇದು 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 ಏನೋ, ಅಯ್ಯೋ ಇದ್ರ ಹೆಸರೇ ಬರ್ತಲ್ವಲ್ಲ, ಇದು ಯಾವುದಿದು, ಈ ಹಣ್ಣು ಹೆಸ್ರೇನು? ಸೆಪ್ಪೆಕಾಯಿ. ಆ್ಯಪಲ್ ತರಲಿಲ್ವಾ? ಎಸ್, ಆ್ಯಪಲ್ ತಂದಿದ್ದಾರೆ. ಪಪ್ಪಾಯ. ಈಗ ಮಳೆ ಬರ್ತಾಯಿದೆ ಮೈಸೂರಲ್ಲಿ, ಸೊ ಹಾಗಾಗಿ ಫುಲ್ಲು ಮೋಡ ಥರ ಆಗೋಗ್ಬಿಟ್ಟಿದೆ. ನಿಖಿಲ್ ಅವರು ನಿಧು ವಸ್ತ್ರ ಹತ್ರ ಹೋದರು, ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಇವತ್ತು ಒಂದು ಸ್ವಲ್ಪ ನರ್ವಸ್ ಇತ್ತು, ಹೆಂಗಿರುತ್ತೆ ಏನೋ ಅಂತ. ಪಾಪದ ಸ್ಕ್ಯಾನಿಂಗು ಮತ್ತು ಗ್ರೋತ್ ಎಲ್ಲ. ಸೊ ನಥಿಂಗ್ ಟು ವರಿ, ಆಲ್ ಗುಡ್, ಎಲ್ಲ ಪರ್ಫೆಕ್ಟಾಗಿದೆ ಅಂತ ಹೇಳಿದ್ರು ಡಾಕ್ಟರು. ಸೊ ಯಾ, ಹೋಪಿಂಗ್ ಫಾರ್ ಸೇಫ್ ಡೆಲಿವರಿ ಆ್ಯಂಡ್ ಏನೇ ಬಂದರೂ ಫೇಸ್ ಮಾಡಬೇಕು ಅಷ್ಟೇ ಗೈಸ್. ಸ್ಟ್ರಾಂಗ್ ಆಗಿರಬೇಕು ಅಂತ ಫುಲ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಡೇಟ್ ಹತ್ರ ಬರ್ತಾ ಸ್ವಲ್ಪ ಮೈಂಡ್ ಕಾನ್ಷಿಯಸ್ ಆಗ್ತಾಯಿದೆ, ಏನಾಗುತ್ತೋ ಏನೋ ಅಂತ. ಸೊ ಇವಾಗ ನನಗೆ ಕರೆಕ್ಟಾಗಿ 30 ವೀಕ್ಸ್ 2 ಡೇಸ್. ಸೊ ಆದಷ್ಟು ಬೇಗ ನಮ್ಮ ಪಾಪು ಬರುತ್ತೆ. ಹಾರ್ಡ್ಲಿ 7 to 10 ವೀಕ್ಸ್ ಅಷ್ಟೇ. ಸೊ ನೋಡೋಣ, ಕೀಪ್ ಗೆಸ್ಸಿಂಗ್ ಯಾವ ಮಗು ಆಗ್ಬೋದು ನನಗೆ ಅಂತ. ಯಾ ಅಷ್ಟೇ ಗೈಸ್. ಇವಾಗ ಮಂಗಳಮ್ಮ ಅವರು ಹೆಂಗ ಉದುದಾ ಸಣ್ಣಕ್ಕೆ ಮಾಡಮ್ಮ, ಸಣ್ಣಕ್ಕೆ ಮಾಡ್ಬೇಕಾ ಅದು ಓ ಸರ್, ಏನು ಮಾಡ್ತಾಯಿದ್ದೀರಿ ಇಲ್ಲಿ? ಹಾಂ, ನಾನು ಏನಿದು ಸೌಂಡು ನೋಡ್ತಾ ಇದ್ದೀನಿ. ಅವ್ನು ಮೆತ್ತು ಬಂದು ಹಾಂ, ಬೆಳಿಬೇಕು ಹಾಂ, ಸೇರ್ಕೊಬಿಟ್ಟು ತಿಂತಾವೆ. ಹಾಗೆ ಸುಮಾರು ಜನ ಲಕ್ಕಿ ಬಗ್ಗೆ ಇನ್ನೂ ಕೇಳ್ತಾನೆ ಇದ್ದೀರಾ ಅಂತ ಗೈಸ್. ಲಕ್ಕಿಯಲ್ಲಿ ಏನಾಯಿತು, ಬೆಕ್ಕು ಸಿಕ್ತಾ ಅಂತ. ನಾನು ಫಸ್ಟೇ ಹೇಳಿದ್ದೆ ಈ ಥರ ಅವ್ನು ಬರಲೇ ಇಲ್ಲ ಅಂತ. ಇದುವರೆಗೂ ಬಂದೇ ಇಲ್ಲ ಅವನು, ಎಲ್ಲಿ ಮಿಸ್ ಆದ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಯಾರ್ಯಾರು ಲಕ್ಕಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ, ಇದು ಒಂದು ಅಪ್ಡೇಟ್ ಲಕ್ಕಿ ಬಗ್ಗೆ. ಈ ಮನೆ ಕಡೆಗೂ ಬರಲಿಲ್ಲ ಮತ್ತು ವಾಪಸ್ಸು ಬಂದಿಲ್ಲ. ನಾವು ತುಂಬ ಹುಡುಕಿದ್ವಿ, ಸಿಕ್ಕಲಿಲ್ಲ. ಸೊ ನೋಡೋಣ ಏನಾದ್ರು ವಾಪಸ್ ಬರ್ತಾನ ಏನು ಎತ್ತ ಅಂತ. ಎಷ್ಟು ತಿಂಗಳಾಯಿತು ಮಂಗಳಮ್ಮ ಹೋಗಿ? ಆಗಿಲ್ವ, ಒಂದು 3-4 ತಿಂಗಳು. 3-4 ತಿಂಗಳು ಮೇಲೆ ಆಗೋಯ್ತು. ಸೊ ಯಾ ಅಷ್ಟೇ. ಅವರು ಏನು ಮಾಡ್ತಾಯಿದ್ದಾರೆ? ಏನ್ರಿ ಆಗ್ತಿದ್ದೀರಾ? ಯಾಕೆ ಯಪ್ಪ, ಇವ್ರಿಗೇನಾರೋ ಒಂದು ಮಾಡಿಕೊಡಿ ಅಂದರೆ ಅದನ್ನು ಎಕ್ಸ್ಟ್ರಾ ಏನೇನೋ ಹಾಕಿ ಹಾಳು ಮಾಡೋದೇ ಕೆಲಸ ಇವ್ರದ್ದು. ಸಾಕು, ಅನ್ಹೆಲ್ದಿ ತಿನ್ನಲ್ಲ ನಾನು. ಸ್ವಾತಿ ನೋಡ್ತಾವಳು, ಏನು ನಮ್ಮ ಅಣ್ಣ ಇದು. ನಿಶಾ ಅವರು ಮೇಲ್ಗಡೆ ಪಾಚ್ಕೊಂಡಿದ್ದಾರೆ ಗೈಸ್, ಸ್ಲೀಪಿಂಗಲ್ಲಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ತಲೆ ನೋವ್ತಾ ಇದೆಯಂತೆ, ಹಾಗಾಗಿ ಫುಲ್ ಸ್ಲೀಪಲ್ಲಿದ್ದಾರೆ. ಪೂರ್ಣಿಮಾ ಅವರು ಇಲ್ಲೇ ಇದ್ದಾರೆ, ಮೇಲ್ಗಡೆ ಇದ್ದಾರೆ, ಇನ್ನೂ ಬಂದಿಲ್ಲ. ಎಲ್ಲಿ ಪೂರ್ಣಿಮಾ? ಬನ್ನಿರಿ ಪೂರ್ಣಿಮಾ. ಸಿಗ್ತಾ ಇಲ್ಲ. ಬಿಡು, ಓಲಿ ಬಾ. ಅವರು ಅವರಲ್ಲ, ನನ್ನ ಸೀಮಂತದ ಔಟ್ಫಿಟ್ ಡಿಸೈಡ್ ಮಾಡ್ತಿದ್ದೀನಿ ಗೈಸ್. ಇವರು ಏನೋ ಒಂದು ಆಗ್ತಾ ಇದ್ದಾರೆ, ಮರ್ಮೇಡ್ ಆಗ್ತಾ ಇದ್ದಾರೆ ಅಕ್ಕ. ಅವ್ರದೆಲ್ಲ ಏನೂ ಹೇಳಿಲ್ಲ ನೀನು, ನಂದು ಹೇಳಂಗಿಲ್ಲ ಗೈಸ್. ಅವರು ಸ್ಕರ್ಟ್ ಹಾಕೋತಾ ಇದ್ದಾರೆ. ಓಕೆ, ಇವಾಗ ಸರ್ಚ್ ಮಾಡಿಬಿಟ್ಟು ಹೇಳಮ್ಮ, ಆಯಿತು. ಓಕೆನಾ? ಸೊ ಇವಾಗ ನನಗೆ ಪಕೋಡ ಆಗಿದೆ. ಹಾಗೆ ಊಟಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ರೈಸ್, ಮಜ್ಜಿಗೆ ಹಾಗೂ ಪಾಲಕ್ ಪಪ್ಪು. ಹೆಂಗೆ ನಿಮ್ಮ ಮಗ ಅವರಿಗೆ ಇಷ್ಟೊಂದು ಅಡುಗೆ ಮೇಲೆ ಇಂಟ್ರೆಸ್ಟು? ಚಿಕ್ಕ ವಯಸ್ಸಿಂದನೂ ಹಿಂಗೇನಾ? ವಯಸ್ಸಿಂದ ಅಡುಗೆ ಮಾಡ್ತಾ ಇದ್ದಾವೆ. ಹಾಂ, ಈಗ ಈರುಳ್ಳಿ ಪಕೋಡ ಮಾಡ್ತಾ ಇದ್ದಾರೆ, ದಾಲ್. ಹಾಂ, ಮಮ್ಮಿ ಬರ್ಡೇ ಈ ತಿಂಗಳು. ನಂದು ಆಂಟಿದು
ನಂದು 1ನೇ ತಾರೀಕು ಆಕ್ಚುಲಿ. ಇಲ್ಲ, ಸುಳ್ಳು ಹೇಳ್ತಾವ್ರೆ guys. ನನ್ನ ಡೇಟ್ ಆಫ್ ಬರ್ತ್ ಇರೋದು 1ನೇ ತಾರೀಕು 7 ಮಂತ್. ಬಟ್ ನಾವು 5 ವರ್ಷಗಳಿಂದ ಸೆಲೆಬ್ರೇಟ್ ಮಾಡಿಸ್ತಾ ಇರೋದು ಯಾರೋ ಒಬ್ರು ಹೇಳಿದ್ರು 11 ಮಾಡಿದ್ರೆ ಒಳ್ಳೇದಂತ. ಅದಕ್ಕೆ ಮಾಡ್ಬಿಟ್ರಂತೆ. ಅದಕ್ಕೆ ನಮ್ಗೆ ಹೇಳಿದ್ದು ಅದೇನೆ 11 ಅಂತ. ನಾವು 5 ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು 11 ಜುಲೈ 11, ನಂದು ಜುಲೈ 6. ಸೊ ಅದೇ ಫಿಕ್ಸ್ ಆಗಿದೆ ಇವಾಗ. ಆದ್ರೆ ನನಗೆ ಇವತ್ತು ಮಾಡಿದ್ರೆ ತುಂಬಾ ಇಷ್ಟ ಇತ್ತು. ನಾಳೆ 1ನೇ ತಾರೀಕು ನೋಡಿ ಕೇಳಿಸ್ಕೊಂಡ. ಓಕೆ ಗೈಸ್, ಇವಾಗ ಮಲ್ಕೊಳ್ಳೋ ಸಮಯ. ಸೊ ನಾನು ಫೇಸ್ ವಾಶ್ ಮಾಡಿ ಇವಾಗ ಮಲ್ಕೊತೀನಿ. ಟೈಮು 10:30 ಇವತ್ತೊಂದು ಸ್ವಲ್ಪ ಬೇಗ ಮಲ್ಕೊತಾ ಇದ್ದೀನಿ. ನಾಳೆ ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್, ಬಾಯ್.